ಥ್ಯಾಂಕ್ಸ್ ಜಾನು. ಥ್ಯಾಂಕ್ಸಾ? ಯಾಕೆ? ಕಲಾಮಾಮ್ಗೆ ಇಷ್ಟು ವರ್ಷದಿಂದ ಮರೆಯೋಕಾಯಿಲೆ ಇದ್ರು ಅದನ್ನು ಸರಿಪಡಿಸೋದ್ರ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಅದೇನು ಮಹಾ ಬಿಡು, ಬ್ಯಾಂಕಲ್ಲಿ ಕೆಲಸಗಳನ್ನ ನೆನ್ಪಿಟ್ಕೊಳಕ್ ನಾನು ಹಾಗೆ ಮಾಡ್ತಿದ್ದೆ, ಅದೇ ಕಲಾ ಚಿಕ್ಕಮ್ಮಂಗೂ ಮಾಡಿದೆ. ಆದ್ರೂ ಹಾಗೆ ಮಾಡಬೇಕು ಅನ್ನಿಸ್ತಲ್ಲ, ದಟ್ಸ್ ಗ್ರೇಟ್. ಹೌದು, ಕಲಾ ಚಿಕ್ಕಮ್ಮನ ಗಂಡ ಎಲ್ಲಿರ್ತಾರೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಅದೊಂದು ದೊಡ್ಡ ಕತೆ ಜಾನು. ಚಿಕ್ಕಪ್ಪ ಬೇರೆ ಥರದ ವ್ಯಕ್ತಿ. ಅವ್ರು ನಮ್ಮನೆಯವರಾಗಿ ಅಂಥ ಬುದ್ಧಿ ಬರೋದಕ್ಕೆ ಹೇಗೆ ಸಾಧ್ಯನೋ ಗೊತ್ತಿಲ್ಲ. ವಿಪರೀತ ಕುಡಿತ, ಜೂಜು, ಇಸ್ಪೀಟು, ಜೊತೆಗೆ ಬೇಜವಾಬ್ದಾರಿ. ವ್ಯಕ್ತಿ ಒಳ್ಳೆಯವರೇ, ತಮಾಷೆ ಮಾಡ್ತಿದ್ರು. ಆದರೆ ಅವ್ರ ಚಟಗಳಿಂದ ತುಂಬಾ ಹಿಂಸೆ ಆಗಿತ್ತು. ಅದಕ್ಕೆ ಅಜ್ಜಿಯವರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಇನ್ಯಾವತ್ತೂ ಬರ್ದಿನವ್ರು ಹಾಗೆ. ಅಮ್ಮನೇ ಮಗನ ಹೊರಗೆ ಹಾಕಿದ್ರ? ತುಂಬಾ ಕುಡಿದು ಜೂಜಾಡಿ ಊರೆಲ್ಲ ಸಾಲ ಮಾಡಿದ್ರು. ಪಾಪ ಅಜ್ಜಿದನ್ನು ಹೇಗೋ ಸಂಭಾಳಿಸಿದ್ರು. ಆದರೆ ಒಂದಿನ ಕಲಾಮಮ್ಮನ ಸಿಕ್ಕಾಪಟ್ಟೆ ಹೊಡೆದು ಬಿಡ್ದು ಮಾಡಿದ್ರು. ಅಜ್ಜಿ ಕೋಪ ಬಂದು ಇನ್ನೊಂದು ಸರ್ತಿ ಹೆಂಡತಿ ಮೇಲೆ ಕೈ ಮಾಡಬಾರ್ದು ಅಂತ ವಾರ್ನ್ ಮಾಡಿದ್ರು. ಅಜ್ಜಿ ಚಿಕ್ಕಪ್ಪನ ಸುಧಾರ್ಸಕ್ಕೆ ಏನೂ ಮಾಡ್ಲಿಲ್ವಾ? ತುಂಬಾ ಪ್ರಯತ್ನ ಪಟ್ಟರು. ಕೌನ್ಸಿಲಿಂಗ್ ಮಾಡಿಸಿದ್ರು, ಒಂದು ಬಿಸ್ನೆಸ್ ಹಾಕೊಟ್ರು. ಆದರೆ ಲಾಸ್ ಆಯಿತು. ಈ ಇನ್ಸಿಡೆಂಟ್ ಆದಮೇಲೆ ಅಜ್ಜಿ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಿಗಿ ಆದರು. ಆಗ ಚಿಕ್ಕಪ್ಪ ಇದ್ದವರು ಆಸ್ತಿನಲ್ಲಿ ಭಾಗ ಕೇಳಿದ್ರು. ಅಜ್ಜಿ ಮತ್ತೆ ಅಪ್ಸೆಟ್ ಆಗಿ ಚೆನ್ನಾಗಿ ಬೈದು ಕಳಿಸಿದ್ರು. ಕಲಾ ಚಿಕ್ಕಮ್ಮ ಏನೂ ಹೇಳ್ತಿರ್ಲಿಲ್ವಾ ಚಿಕ್ಕಪ್ಪಂಗೆ? ಹೇಳ್ತಿದ್ರೇನೋ, ಆದ್ರೆ ಅವರಂತೂ ಏನೋ ಕೇಳ್ತಿರ್ಲಿಲ್ಲ ಅನ್ಸುತ್ತೆ. ವಾನ್ ಮಾಡಿದ್ಮೇಲೂ ಹೊಡಿತಿದ್ರಾ? ಅದಕ್ಕೆ ಅಜ್ಜಿ ತುಂಬ ಟಫ್ ಆದರು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು. ಮಗನ್ ಮೇಲ? ಅಜ್ಜಿ ಯಾವಾಗಲೂ ನ್ಯಾಯದ ಪರ. ಮಗ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಅವತ್ತು ಚಿಕ್ಕಪ್ಪನ ಒಳಗೆ ಹಾಕಿಸ್ಬಿಡ್ತಿದ್ರು. ಪಾಪ ಕಲಾಮಾಮು ಅಜ್ಜಿ ಕಾಲಿಗೆ ಬಿದ್ದರು. ಅಜ್ಜಿ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರು. ಆದರೆ ತಗೊಳ್ಳೋಕ್ಕೂ ಒಂದು ಕಂಡೀಷನ್ ಹಾಕಿದ್ರು, ಚಿಕ್ಕಪ್ಪ ಮನೆ ಬಿಟ್ಟು ಹೋಗಬೇಕು ಅಂತ. ಪಾಪ ಕಡೆಗೂ ಕಳ್ಸೇ ಬಿಟ್ರು. ಅಜ್ಜಿ ನಿಜವಾಗ್ಲೂ ಗ್ರೇಟ್. ಎಲ್ಲರೂ ಮಗನ್ ಪರ ವಹಿಸ್ಕೊಂಡು ಸೊಸೆನ ಅಡ್ಜಸ್ಟ್ ಮಾಡ್ಕೊ ಅಂತಾರೆ. ಅಂಥದ್ರಲ್ಲಿ ಕಲಾಮಮ್ಮನ ಮಗಳು ಅಂತ ಅನ್ಕೊಂಡ್ರು ಅಜ್ಜಿ. ಚಿಕ್ಕಪ್ಪ ಮನೆಯಿಂದ ಹೋದ್ಮೇಲೆ ನೀನು ಯಾಕೆ ಲೈಫ್ನ ಹಾಳು ಮಾಡ್ಕೋತೀಯಾ, ನಿನಗೊಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಅಂದರು. ನಿಜವಾಗ್ಲೂ? ಕಲಾಮಮ್ಮ ಒಪ್ಪಲಿಲ್ಲ. ನನ್ನ ಮನೆಯಿಂದ ಹೊರಗಾಕೋ ಮಾತಾಡಬೇಡಿ ಅಂದರು. ಚಿಕ್ಕಪ್ಪ ಎಲ್ಲಿಗೆ ಹೋದ್ರು? ಈಗೆಲ್ಲಿದ್ದಾರೆ? ಗೊತ್ತಿಲ್ಲ. ಬೆಂಗಳೂರಿಂದ ದೂರ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅದಾಗ ಒಂದು 10-15 ಇಯರ್ಸ್ ಆಯಿತು. ಇವಾಗ ಒಂದು 2-3 ವರ್ಷದಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ನೀವು ಯಾರು ಅವ್ರಿಗೆ ನೋಡಿಲ್ವಾ? ನೋಡಿದ್ದೀವಿ. ಚಿಕ್ಕಪ್ಪ ಮನೆ ಬಿಟ್ಟು ಹೋದಾಗ ನಾನು 8 ವರ್ಷದ ಹುಡುಗ. ನಿನಗೆ ಅವ್ರು ಗುರ್ತಿದ್ಯಾ? ಚೆನ್ನಾಗೇ ಇದೆ. ಆದರೆ ಇವಾಗ ಹೇಗಿದ್ದಾರೋ, ನನ್ನ ಎದುರಿಗೆ ಬಂದರೆ ಗುರ್ತು ಹಿಡಿತೀನಲ್ವೋ ಗೊತ್ತಿಲ್ಲ. ಏನು ಜಾಹ್ನವಿ? ಕಲಾ ಚಿಕ್ಕಮ್ಮ ಮರೀದೇ ಇರ್ಲಿ ಅಂತ. ತುಂಬಾ ಒಳ್ಳೆ ಕೆಲಸ ಜಾಹ್ನವಿ. ಇದನ್ನ ನೋಡಾದ್ರೂ ಅವಳು ಮರುವು ಸ್ವಲ್ಪ ಕಮ್ಮಿ ಆಗಲಿ. ನನಗಂತೂ ಅವಳು ಅಡುಗೆ ಮನೆಗೆ ಬಂದರೆ ಟೆನ್ಷನ್ನು ಕಣೆ. 2 ಸಲ ಆಗೋ ಅನಾಹುತ ದೇವ್ರ ದಯದಿಂದ ತಪ್ತೋ ಗೊತ್ತಾ? ಹೌದಾ? ಒಂದು ದಿವಸ ಶ್ರೀಗೆ ಅವರೆಕಾಳು ಕೂಟ್ ಮಾಡೋ ಸಂಭ್ರಮದಲ್ಲಿ ಸ್ಟವ್ ಸರಿಯಾಗಿ ಆಫೇ ಮಾಡಿಲ್ಲ. ಗ್ಯಾಸ್ ಲೀಕ್ ಆಗ್ತಾ ಇದೆ. ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಸ್ಟೋವ್ ಆದ್ಮೇಲೆ ಬೇಬಿಗೆ ವಾಸನೆ ಬಂದು ಅಡುಗೆ ಮನೆಗೆ ಬಂದು ನೋಡ್ತಾಳೆ. ಅಡುಗೆ ಮನೆ ತುಂಬ ಗ್ಯಾಸು. ಆಮೇಲೆ ಕಿಟಕಿ ಎಲ್ಲ ಓಪನ್ ಮಾಡಿ ಅರ್ಧ ಗಂಟೆ ಕಾಯ್ತಿದ್ವಿ. ಆಮೇಲೆ ಸ್ವಿಚ್ ಆನ್ ಮಾಡಿದೀವಿ. ಗೊತ್ತಾ ನಿನಗೆ? ನೋಡ್ದೆ ಏನಾದರೂ ಸ್ವಿಚ್ ಆನ್ ಮಾಡಿದ್ರೆ ಬೆಂಕಿ ಹತ್ಕೋತಿತ್ತು. ಏನು ಕೇಳ್ತೀಯಾ? ಇನ್ನೊಂದು ದಿವಸ ಹೀಗೆ ನಲ್ಲಿ ಬಿಟ್ಬಿಟ್ಟಿದ್ದಾಳೆ. ರಾತ್ರಿ ಎಲ್ಲ ನೀರು ಸೋರೋಗಿದೆ. ಬೆಳಗಾಗಿದ್ರೆ ಎಲ್ಲೂ ನೀರಿಲ್ಲ, ಸಂಪಲ್ಲೂ ನೀರಿಲ್ಲ, ಕಾವೇರಿ ನೀರು ಬಂದಿಲ್ಲ. ಮೋಟ್ರ್ ಹಾಕೋಣ ಅಂದರೆ ಕರೆಂಟ್ ಇಲ್ಲ. ಒದ್ದಾಟ ಅಂತೀಯ. ತಕ್ಷಣ ಶ್ರೀ ಫೋನ್ ಮಾಡಿ 2 ಟ್ಯಾಂಕು ನೀರು ತರಿಸಿ ಆಮೇಲೆ ಕರೆಂಟ್ ಬಂದ್ಮೇಲೆ ಮೋಟ್ರ್ ಹಾಕಿ ನಾವು ಕೆಲಸ ಶುರು ಮಾಡಿದ್ದು. ಈಗ ಕೇಳಿಸ್ಕೊಂಡ್ರೆ ನಗು ಬರುತ್ತಲ್ವಾ? ಬೇಬಿ ಅಂತೂ ಹಿಗ್ಗ ಮುಗ್ಗ ಬೈದ್ಬಿಟ್ಲು ಕಾಲನ್ನ. ಅಡುಗೆ ಮನೆಗೆ ಬರ್ಕೊಡ್ದು ಅಂತ ಹೇಳ್ಬಿಟ್ಲು. ಅಮ್ಮ ಸುಮ್ಮನೆ ಇರ್ತಾರ?
ಅವಳಿಗೆ ಅಡುಗೆ ಮಾಡೋದಕ್ಕೆ ಆಸಕ್ತಿ ಇದೆ, ನೀವ್ಯಾರು ತಡಿ ಕೂಡ್ದು ಅಂತ ಹೇಳಿಬಿಟ್ರು. ಈಗ ಅವಳು ಯಾವಾಗ ಅಡುಗೆ ಮನೆಗೆ ಬರ್ತಾಳೋ ಅವಳು ಹಿಂದೆ ಅವಳು ಗ್ಯಾಸ್ ಆಫ್ ಮಾಡಿದಾಳೋ ಇಲ್ವೋ ಅಂತ ಚೆಕ್ ಮಾಡೋ ಕೆಲಸ ಬಸ್ಸುದು. ಹಾಗೆ ರಾತ್ರಿ ಮಲಗೋದಕ್ಕೆ ಮುಂಚೆ ಬೀದಿ ಬಾಗ್ಲು, ನಲ್ಲಿ, ಬೀರು ಎಲ್ಲ ಚೆಕ್ ಮಾಡೋದು ಬಸ್ಸು ಕೆಲಸ ನೋಡು. ಯಾವ್ದಾದ್ರು ಡಾಕ್ಟರಿಗೆ ತೋರಿಸ್ಬೇಕಿತ್ತು, ಮರವಿಗೂ ಔಷಧಿ ಇದೆ. ತೋರಿಸ್ದೇ ಇರ್ತೀವ ಜಾಹ್ನವಿ, ಶ್ರೀನೇ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದ. ತಲೆಯಲ್ಲಿ ಏನೋ ಯೋಚನೆ ಓಡ್ತಾ ಇರುತ್ತೆ, ಅದಕ್ಕೆ ಏಕಾಗ್ರತೆ ಒಂದ್ ಕಡೆ ನಿಲ್ಲಲ್ಲ ಅವಳು ಅಂತ ಔಷಧಿ ಕೊಟ್ರು. ಆ ಔಷಧಿ ತಗೊಂಡ್ಲಾ, ಅದು ಇವಳಿಗೆ ಅಲರ್ಜಿ, ಅದನ್ನು ಬಿಟ್ಬಿಟ್ಲು. ಹಾರುತ್ತದು. ಹೇ, ಇಲ್ಲೆಲ್ಲ ಪೋಸ್ಟರ್ಗಳ. ಥ್ಯಾಂಕ್ಸ್ ಕಣೆ ಜಾನ್ವಿ, ನೀನ್ ಒಬ್ಳೆ ನೋಡು ನನ್ ಮರವನ್ನ ಆಡ್ಕೊಳ್ದೆ ಅದಕ್ಕೊಂದು ಪರಿಹಾರ ಅಂತ ಹುಡುಕಿರೋದು. ಏಕಲ್ಲ, ನಾನೇ ಅವತ್ತೇ ನಕ್ಕಿದ್ದೀನಿ. ನೀನ್ ನೆನಪು ಮಾಡ್ಕೊಳ್ಳೋದಕ್ಕೆ ಸೆರಗಿ ಗಂಟು ಹಾಕು ಅಂತ ಹೇಳ್ಕೊಟ್ಟಿದ್ದೆ ನಾನಲ್ವಾ? ಹೌದು, ನೀವೊಬ್ರು ನಕ್ಕಿಲ್ಲ, ಆದ್ರೆ ಇಂಥ ಪರಿಹಾರ ಯಾವತ್ತೂ ಹೇಳಿಲ್ಲ. ಏನ್ ಮಾಡೋದಮ್ಮ, ನನ್ನ ಸೊಸೆ ಅಷ್ಟು ಬುದ್ಧಿವಂತಳು ನಾನಲ್ವಲ್ಲ. ಇದೇ ಮಾತು ಹೇಳಿದೀನಿ ಶ್ರೀಗೆ. ನನ್ನ ರೂಮ್ಗೆ ಪೋಸ್ಟರ್ಗಳು ಹಿಡ್ಕೊಂಡು ಬಂದಿದ್ದ, ನಿಂಗೆ ಯಾವತ್ತು ಇಷ್ಟೊಂದು ಬುದ್ಧಿ ಬೆಳೀತು ಅಂತ ಕೇಳಿದೆ. ಅವನಿಗೆಲ್ಲಿದೆ, ಅದೆಲ್ಲ ನನ್ನ ಸೊಸೆ ಐಡಿಯಾ. ಏನಾಗೆ ಮಾ ಜಾನ್ವಿ ನಿಮ್ಮತ್ತೆ ಹೊಗಳ್ತಾ ಇದ್ದಾರೆ. ಜಾನು, ಯಾವ ಶರ್ಟ್ ಹಾಕೊಳ್ಳಿ ಇವತ್ತು? ಇದು ಚೆನ್ನಾಗಿದ್ಯಾ? ಜಿ ಹುಜೂರ್, ಯಾವ್ದು ಹೇಳ್ತೀಯೋ ಅದೇ. ನೀ ಹಾಕೋ, ನಾ ಅಡ್ಗೆ ಮನೆಗೆ. ಥ್ಯಾಂಕ್ ಯು. ಜಾನು, ಟೈ. ಶ್ರೀ, ಇಲ್ಲೇ ನೋಡಿದ್ರೆ ಸಿಗಲ್ವಾ? ನಂಗೆ ಎಷ್ಟು ಕೆಲಸ ಇದೆ. ಜಾನು, ಕರ್ಶಿಫು. ಸಾರಿ. ತಗೋ, ನಿನ್ ಸಾಕ್ಸು, ಕರ್ಚಿಫ್, ಡಿಯೋ, ವಾಟ್. ಓಕೆ, ಜಾನು, ಕೈ ಫುಲ್ ಬಿದ್ದಿದೆ, ನೀನ್ ಹಾಕ್ಬೋದಲ್ವಾ? ಇದಕ್ಕೇನಾ ಇವೆಲ್ಲ ನಾಟಕ? ನಂಗೇನು ಇದನ್ನ ಹಾಕೊಳಕ್ ಬರಲ್ಲ ಅನ್ಕೊಂಡ್ಯಾ? ನೀನನ್ನ ಬಿಟ್ಟು ಹೋಗ್ಬಾರ್ದು ಅಂತ ಇದೆಲ್ಲ. ಬಿಟ್ಟು ಹೋಗ್ತಿರೋದು ನೀನು, ಆಫೀಸು ಮೀಟಿಂಗ್ ಅಂತೆಲ್ಲ. ಬೇಡವಾ ಹೇಳು, ಎಲ್ಲ ಕೆಲಸನ ಬಿಟ್ಟು ನಿನ್ ಜೊತೆ ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳಿತಾ ಕುತ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸರಿ, ಈಗ ಬೇಗ ರೆಡಿಯಾಗಿ ಕೆಳಗ್ ಬಾ, ಅಮ್ಮ ತಿಂಡಿ ಕಾಯ್ತಿದ್ದಾರೆ. ತಿಂಡಿ ಟೈಮ್ ಇಲ್ಲ ಜಾನು, ಆನ್ ದ ವೇ ಮಾಡ್ಕೋತೀನಿ. ಜಾನು, ನಾನು ಹೋಗೋದಾಗ ನನ್ನ ಜೊತೆ ಇರಬಾರ್ದಾ? ಅಮ್ಮ ಕಷ್ಟಪಟ್ಟು ತಿಂಡಿ ಮಾಡೋದು ನೀನ್ ಹಾಗೆ ಹೋಗ್ಲಿ ಅಂತನಾ? ನೀನ್ ಹಾಗೆ ಹೋಗೋದು, ಆಮೇಲೆ ನನ್ ಗಂಟ್ಲಲ್ಲೇ ಇಳಿಯಲ್ಲ. ಜಾನು, ತಿಂತ ಕೂರಕ್ ಟೈಮ್ ಇಲ್ಲ. ಕುತ್ಕೋ ಅಂತ ಯಾರು ಹೇಳಿದ್ದು? ನೀನ್ ರೆಡಿ ಆಗ್ತಿರು, ನಾನ್ ತಿನ್ನಿಸ್ತೀನಿ. ನನಗೆ ಲೇಟ್ ಆಗ್ತಿದೆ ಸರ್. ಬಾಯಿ ಮುಚ್ಕೊಂಡು ತಿನ್ನು. ಈಗ ಬಾಯಿ ಮುಚ್ಕೊಂಡು ಹೇಗೆ ತಿನ್ನೋದು ಅಂತ ಪಿಜೆ ಹೊಡಿಬೇಡ ಪ್ಲೀಸ್. ಓಕೆ, ದೋಸೆ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ಹೊರಡ್ತೀನಿ. ಐ ಆಮ್ ರಿಯಲಿ ಗೆಟಿಂಗ್ ಲೇಟ್ ನೌ. ಶ್ರೀ, ಬೈ. ಪ್ಲೀಸ್ ಶ್ರೀ. ಜಾನು, ಯಾಕೆ ಬಂದೆ? ಹಸುವು. ನಿನಗೆ ಆಫೀಸ ಇಂಪಾರ್ಟೆಂಟ್ ಅಲ್ವಾ? ಅಲ್ಲೇ ಹೋಗ್ ತಿನ್ಕೋ. ಅಮ್ಮ ಮಾಡಿ ತಿಂಡಿ ರುಚಿ ಸಿಗಲ್ವಲ್ಲ? ನಿಂಗೆ ಅದೆಲ್ಲ ಬೇಕಾಗಿಲ್ವಲ್ಲ? ನಾನೇನು ಹಾಗೆ ಹೇಳಿಲ್ವಲ್ಲ. ತಿನ್ನಿಸ್ತೀಯಾ ಪ್ಲೀಸ್? ಇನ್ಮೇಲೆ ದಿನ ತಿಂಡಿ ತಿಂದೇ ಹೋಗೋದು ಅಂತ ಪ್ರಾಮಿಸ್ ಮಾಡು, ಆಗ ತಿನ್ನಿಸ್ತೀನಿ. ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ನೀನ್ ತಿಂಡಿ ತಿಂದೇ ಹೋದ್ರೆ ನಂಗೆ ಎಷ್ಟು ಗಿಲ್ಟ್ ಕಾಡುತ್ತೆ ಗೊತ್ತಾ? ಯಾಕೆ ಅಂದ್ರೆ ತಿಂಡಿ ತಿನ್ನಷ್ಟು ಟೈಮ್ ಇರಲ್ಲ ನಿಂಗೆ, ಅಷ್ಟು ಕೆಲಸ ಮಾಡ್ತೀಯಾ. ನಾನು ಹೇಗ್ ಮನೇಲಿ ಆರಾಮಾಗಿ ಕುತ್ಕೊಂಡು ತಿಂದು ಗುಂಡುಗಾಗ್ಲಿ? ಹಾಗಾದ್ರೂ ಆಗ್ತೀನೋ ಅಂತ. ನೀನ್ ತಿಂಡಿ ತಿಂದೇ ಹೋದ್ರೆ ನಾನು ಅವತ್ತು ಉಪವಾಸನೆ. ಹೌದಾ? ಹಾಗಾದ್ರೆ ಇನ್ಮೇಲಿಂದ ದಿನ ತಿಂಡಿ ತಿಂತೀನಿ, ಮಧ್ಯಾಹ್ನಕ್ಕೂ ತಗೊಂಡೋಗ್ತೀನಿ. ಹಾಗಾದ್ರೆ ನನ್ನ ಹುಡುಗಿ ಗುಂಡುಗಾಗ್ಲಿ ಅಂತ. ಮಾತಾಡಕ್ ಬಿಟ್ರೆ ತಾನೇ ನೀನ್ ಇಷ್ಟೊಂದು ಮಾತಾಡೋದು. ಜಾನು, ಸಾಕು. ಗ್ಯಾಸ್ ಆಫ್ ಮಾಡ್ಬೇಕು. ಏನೇ ಇದು ಕಲ್ಲು? ನೋಡ್ತೀನಲ್ಲೋ, ನಾವ್ ಮರಿಬಾರ್ದು ಅಂತ ಜಾನ್ವಿ ಎಷ್ಟು ಚೆನ್ನಾಗಿ ಅಂಟಿಸ್ಬಿಟ್ಟಿದ್ದಾಳೆ. ಆದ್ರೆ ನಿಂಗೆ ಓದಕ್ಕೆ ನೆನ್ಪಿರ್ಬೇಕಲ್ಲ? ಹೌದಲ್ವಾ?
ಅಯ್ಯೋ ಇದೆಲ್ಲ ಬಿಟ್ಬಿಡೆ, ನೀನ್ ಯಾವಾಗ್ಲೂ ಹಾಕೋತಿಯಲ್ಲ ಸೆರ್ಗೆ ಗಂಟು, ಅದೇ ಚಂದ. ತಗೋ. ಗಂಟು ಯಾಕೆ ಹಾಕೊಳ್ಳಿ, ಒಳಗೆ ಹೊರಗೆ ಓಡಾಡ್ತಾ ಚೆನ್ನಾಗಿ ಕಾಣಲಿ ಅಂತ ಇಷ್ಟು ಚೆನ್ನಾಗಿ ಬರ್ತಿದ್ದಾಳೆ, ಅದನ್ನೇ ಓದ್ಕೋತೀನಿ ಬಿಡು. ಅಯ್ಯೋ ಇದೆಲ್ಲ ಬಿಟ್ಬಿಡೆ, ಮೈ ತುಂಬಾ ಬರ್ಕೋ. ನಾನು ಹಲ್ಲು ಉಜ್ಬೇಕು, ಸ್ನಾನ ಮಾಡ್ಬೇಕು, ಊಟ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಅಂತ. ಇನ್ನು ಬೆಟರ್ ಐಡಿಯಾ ಹೇಳ, ಈ ಹಣೆ ಮೇಲೆ ಒಂದು ಟ್ಯಾಟೂ ಮಾಡ್ಕೊಂಡ್ಬಿಡು ಪರ್ಮನೆಂಟ್ ಆಗಿ. ಅದು ಯಾವುದೋ ಸಿನಿಮಾನಲ್ಲಿ ಆಮಿರ್ ಖಾನ್ ಅವ್ರು ಮಾಡ್ಕೊಂಡಿದ್ದಾರೆ. ಯಾವ ಸಿನಿಮಾ ಅದು? ನಿಂಗೂ ಮರ್ತೋಯ್ತಾ? ನಂದೇ ಶಾಪ ಮರು ಸುತ್ಕೊಂಡಿದೆ ನಿನ್ಗೆ. ಆದ್ರೂ ನಿನ್ನನ್ ಬೀಟ್ ಮಾಡೋರು ಯಾರು ಇಲ್ಲ. ಯಾಕೆ? ನಂಗೆ ಎಲ್ಲರ ಹೆಸರು ನೆನಪಿದೆ. ನೀನ್ ಲಲ್ಲೋ, ಅಲ್ಲಿ ಮಾಲ್ತಕ್ಕ, ಅದು ಜಾನ್ವಿ, ನೋಡ್ದ್ಯಾ? ಅದೇ ನಮ್ ಪುಣ್ಯ. ಏನ್ ಗೊತ್ತಾ, ನಮ್ ಹೆಸರು ಆ ತರಕಾರಿ ಮಾರೋನ್ ಹೆಸರು. ಅಷ್ಟು ಬಿಟ್ರೆ ನಿನ್ ಬೇರೆ ಯಾರ್ದು ನೆನಪಿಲ್ಲ. ತರಕಾರಿ ಅವನು ಅಂತೆಲ್ಲ ಹೇಳ್ಬೇಡ, ನಂಗೆ ಕೋಪ ಬರುತ್ತೆ ಅಷ್ಟೇ. ಹೇಳ್ತೀನಿ, 1000 ಸಲ ಹೇಳ್ತೀನಿ. ಏನ್ ಮಾಡ್ತೀಯ ನೀನು? ಅವನೇನ್ ದೊಡ್ಡ ಹೀರೋನಾ? ನೀನ್ ಹೀರೋಗಳು ನಾನೇನ್ ಕಂಡಿಲ್ವಾ? ಅವ್ರ ಸಿನಿಮಾದಲ್ಲಿ ಅಷ್ಟೇ ಹೀರೋ. ಮನೇಲಿ ಹೆಂಡತಿಗೆ ಗಡ 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 ಅಂತ ನಡುತ್ತಾ ಇರ್ತಾರೆ. ಕಂಡಿದ್ದಾಳೆ ಹೀರೋನ ಕಂಡಿದ್ದಾಳೆ. ಕಂಡಿಲ್ದೇ ಇದ್ರೆ ಏನಂತೆ, ಕೇಳಿಲ್ವಾ? ಈ ಲೊಕ್ಯಾಲಿಟಿಲಿರೋ ಸ್ಟಾರ್ಗಳಿಗೆಲ್ಲ ನಮ್ ತರಕಾರಿ ಅವನೇ ಸಪ್ಲೈ ಮಾಡೋದು ಗೊತ್ತಾ? ನಿನ್ ತರಕಾರಿ ಮಾರೋನು ದೊಡ್ಡ ಮನುಷ್ಯ, ಅದಕ್ಕೆ ಹೀರೋಗಳೆಲ್ಲ ಹಿಂಗ್ ಕೈ ಕಟ್ಕೊಂಡು ನಿಂತ್ಕೊಂಡಿರೋ. ಯಾಕಮ್ಮ? ಅಣ್ಣವ್ರೆ ಹೇಳಿಲ್ವಾ ಅಭಿಮಾನಿಗಳೇ ದೇವ್ರು ಅಂತ? ಅದಕ್ಕಿಂತ ಬೇಕಾ? ಏನೇ ಇದು, ಮಕ್ಕಳ ತರ ಜಗಳಾಡ್ತಿದ್ದೀರಿ ಇಬ್ರು? ಇವಳಿಗೆ ಹೇಳಿ ಶುರು ಮಾಡಿದ್ ಇವಳು. ಚಿಕ್ಕವರು ದೊಡ್ಡವರು ಅಂತಿಲ್ಲ, ಅಟ್ಲೀಸ್ಟ್ ಒಂದು ಓರ್ಗತಿ ಏನಾದ್ರೂ ಮರ್ಯಾದೆ ಬೇಡವಾಕ? ಮಾತಕ್ಕ, ನಾನ್ ನಿಮಗ್ ಗೌರವ ಕೊಡಲ್ವಾ? ಹೇಳಿ ಇವಳಿಗೆ. ನನಗೆ ಯಾವಾಗ್ಲೇ ಕೊಟ್ಟಿದ್ಯಾ ನೀನು? ಗೌರವ ಕೇಳಿ ಪಡೆಯೋದಲ್ಲ, ಕೊಡೋ ಹಾಗೆ ನಡ್ಕೋಬೇಕು ಅಲ್ವಾ ಮಲ್ತಕ್ಕ? ದೊಡ್ಡ ಮರ್ಯಾದೆ ಪಾಠ ಕೊಡೋಳು. ನನಗೆ ಗೊತ್ತಿಲ್ವಾ ನಿಂದು? ಏನೇ ಗೊತ್ತಿರೋದು ನಿನ್ಗೆ? ಸಾಕು ಕಣ್ರೆ, ಯಾರೊಬ್ರು ನಡೀರಿ ಇಲ್ಲಿಂದ. ಅದನ್ನ ಇವಳಿಗೆ ಹೇಳಿ. ನಾನ್ ಯಾಕೆ ಹೋಗ್ಬೇಕು? ಯಾಕೆಂದ್ರೆ ಇವತ್ತು ಅಡ್ಗೆ ಮಾಡೋದು ನನ್ ಸರ್ದಿ, ಅದಕ್ಕೆ. ಮಾಡೋದೊಂದು ಹುಳಿ ಸಾರು, ಅದಕ್ಕೆ ಕತ್ತೆ ನಿಲ್ತಾ ಇಲ್ಲ ಇವಳಿಗೆ. ನಾಳೆ ನೀನ್ ಬೇಸ್ ಹಾಕ್ತಿಯಲ್ಲ, ಅದೇನ್ ದೊಡ್ಡದಾಗ ಬೇಯಿಸ್ತೀಯ ನಾನು ನೋಡ್ತೀನಿ. ನಾಳೆ ಸುಳಿ ನೀನ್ ಅಡ್ಗೆ ಮನೆ ಕಡೆ ಗುದ್ದು ಬಿಡ್ತೀನಿ ನೋಡು. ನಾಳೆ ಯಾಕೆ ನಾನು ಇಲ್ಲಿ ಬರ್ಲಿ? ನಾಳೆ ನಾನು ಶ್ರೀ ರೂಮ್ ಕ್ಲೀನ್ ಮಾಡ್ಬೇಕು. ನೀನ್ ಮಾಡಿದ್ಯಲ್ಲ ಚಂದ, ಅದನ್ನ ತೆಗಿಯಕ್ಕೆ 2 ದಿನ ಬೇಕು ನನ್ಗೆ. ನೋಡು, ಶ್ರೀ ರೂಮ್ ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ. ಆ ಕರ್ಟನ್ ಗಿಟನ್ ತೆಗಿಯಕ್ ಹೋದ್ಯೋ ಗಿಳ್ಬಿಡ್ತೀನಿ ಅಷ್ಟೇ. ಇದನ್ನ ಗುದ್ಬಿಡ್ತೀನಿ ಗಿಲ್ಬಿಡ್ತೀನಿ ಅಂತ ನಿನ್ ಜುಟ್ ಕಟ್ ಮಾಡ್ಬಿಡ್ತೀನಿ ನೋಡು. ಜುಟ್ ಹಿಡ್ಕೊಂಡ್ಬಿಡ್ತೀನಿ ಅಷ್ಟೇ. ಹೇಯ್ ಸಾಕು ನಡೀರಿ ಇಬ್ರು ಇಲ್ಲಿಂದ. ನಾ ಹೇಳಿದ್ನಲ್ಲ ಹೋಗಲ್ಲ, ಅವಳಿಗೆ ಹೇಳಿ ಅಂತ. ಲಲಿತಾ ನಡಿ ಇಲ್ಲಿಂದ, ನಿನ್ ಕೆಲಸ ಕ್ಲೀನ್ ಮಾಡತ್ತಾನೆ, ಹೋಗು. ಅಕ್ಕ ನೀವ್ ಹೇಳಿದ್ರಿ ಅಂತ ಹೋಗ್ತಾ ಇದೀನಿ, ಆಮೇಲೆ ನೋಡ್ಕೋತೀನಿ ಲೇಡಿ ಗಜ್ನಿನ. ಮಾಲ್ತಕ್ಕ, ಲೇಡಿ ಗಜ್ನಿ ಅಂದ್ರೆ ಯಾರು? ಅದೊಂದು ಪಾತ್ರ ಚಿಕ್ಕಮ್ಮ. ಆಗ್ಲೇ ಲಲಿತಾ ಅತ್ತೆ ಮರ್ತ್ ಹೋದೆ ಅಂದ್ರಲ್ಲ, ಅದೇ ಅದು. ಓ, ಅಂತೂ ಒಪ್ಕೊಂಡಲ್ಲ ನಾನ್ ಹೀರೋಯಿನ್ ತರ ಸುಂದರಿ ಅಂತ. ಅದು ಹೀರೋಯಿನ್ ಅಲ್ಲ, ವಿಲನ್ ಹೆಸರು. ಹೌದಾ? ನನ್ನ ವಿಲನ್ ಅಲ್ಲ. ಮಾಡ್ತೀನಿ ತಡೀರಿ, ಅವಳಿಗೆ ಗುದ್ಬಿಟ್ ಬರ್ತೀನಿ. ಬಿಡಿಸ್ತೀನಿ ಮಾಲ್ತಕ್ಕ. ಏನೇ ಕಲ, ಗುದ್ಬಿಡ್ತೀನಿ ಅಂತ ಹೋದವಳು ನಕ್ಕೊಂಡ್ ಬರ್ತಾ ಇದೀಯಾ? ಲಲ್ಲನ್ ಗುದ್ತೀನಿ ಅಂದ ತಕ್ಷಣ ಅವ್ಳು ಮುರ್ಚ ಹೋಗ್ಬಿಟ್ಲ ಏನೋ? ಅಯ್ಯೋ, ಗುದ್ದೋದೆಲ್ಲಿ, ಶುದ್ಧ ಪೆದ್ದು ಅದು. ಗೋಡೆ ಕ್ಲೀನ್ ಮಾಡ್ತೀನಿ ಅಂತ ಹೋಗಿ ಜಡ ಎಲ್ಲ ಕಣ್ಮೇಲೆ ಬಿಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಗೋಡೆ ಹೇಗೆ ಕ್ಲೀನ್ ಮಾಡೋದು ಅಂತ ತೋರ್ಸ್ಕೊಟ್ ಬಂದೆ. ನಾಳೆಯಿಂದ ಸರಿ ಮಾಡ್ತಾಳ್ ಬಿಡೆ. ಅಯ್ಯೋ, ನಾಳೆಯಿಂದ ಅವಳ ನೆಲದ ಮೇಲಿರೋ ಧೂಳು ಮಾತ್ರ ಕ್ಲೀನ್ ಮಾಡ್ಲಿ, ನಾನು ಗೋಡೆ ಕ್ಲೀನ್ ಮಾಡ್ಕೋತೀನಿ. ಅವಳಿಗೆ ಧೂಳು ಅಂದ್ರೆ ಅಲರ್ಜಿ ಅನ್ಸುತ್ತೆ. 3 ದಿವಸ ಮೂಗಿಡ್ಕೊಂಡು ಓಡಾಡ್ತಿರ್ತಾಳೆ. ನೋಡಿದ್ಯಾ ಜಾಹ್ನವಿ, ಇವರಿಬ್ರು ಜಗಳನ? ನಾವೇ ಜಗಳ ಆಡ್ತೀವಿ. ನಮ್ಗಿದೆಲ್ಲ ತೋಚ್ಲೇ ಇಲ್ಲ ನೋಡೆ. ತೋಚ್ತಿದ್ರೆ ತಾಪತ್ರೇನೇ ಇರ್ತಿರ್ಲಿಲ್ಲ. ಏನು ತೋಚ್ಬೇಕಾಗಿತ್ತು? ಪಾಪ ಕಲನ್ ಎಷ್ಟು ರೇಗಿಸ್ತಿದ್ವಿ. ಇದಕ್ಕೂ ಒಂದು ಪರಿಹಾರ ಇದೆ ಅಂತ ನಮಗೆ ಗೊತ್ತೇ ಆಗ್ಲಿಲ್ಲ ನೋಡು. ಏನು ಹೇಳ್ತಾ ಇದ್ದೀರಾ ಅತ್ತಿಗೆ? ಕಾಲ ಅತ್ತಿಗೆನ ಯಾವತ್ತಾರು ಒಂಟಿ ಬಿಟ್ಟಿದೀವ? ಏನಾರು ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ಅಂತ ಒಬ್ರು ಅವ್ರ ಜೊತೆ ಇರ್ತಿದ್ವಿ ತಾನೆ. ಜಾನ್ವಿ ಏನ್ ಮಾಡಿದಾಳೆ ಗೊತ್ತಾ? ಎಲ್ಲ ಕಡೆನೂ ಪೋಸ್ಟರ್ ಅಂಟಿಸ್ಕೊಂಡ್ ಬಂದಿದ್ದಾಳೆ. ಈಗ ನಾವ್ ಯಾರು ಕಲ್ಲನ್ ಹಿಂದೆ ಇರ್ಬೇಕಂತಾನೆ ಇಲ್ಲ. ಏನು ಪೋಸ್ಟ್ ಅಂಟಿಸಿದಾಳೆ? ಕಲಾ ನಲ್ಲಿ ನಿಲ್ಸಕ್ ಮರಿತಿದ್ಲಾ, ನಲ್ಲಿ ಮೇಲೆ ನಲ್ಲಿ ನಿಲ್ಸಿ ಅಂತ ಒಂದು ಪೋಸ್ಟ್ರು, ಒಲೆ ಮೇಲೆ ಗ್ಯಾಸ್ ನಿಲ್ಸಿ ಅಂತ, ಅಂದ್ರೆ ಗ್ಯಾಸ್ ಆಫ್ ಮಾಡಿ ಅಂತ ಒಂದು ಪೋಸ್ಟ್ರು. ಹೀಗೆ ಎಲ್ಲಾ ಕಡೆನೂ ಪೋಸ್ಟರ್ ಹಾಕೊಂಡ್ ಬಂದಿದ್ದಾಳೆ ಕಣೆ. ಇದರಿಂದ ಕಲ್ಲನ್ಗೆ ಎಷ್ಟು ಅನುಕೂಲ ಗೊತ್ತಾ? ಮರೆಯಕ್ ಸಾಧ್ಯನೇ ಇಲ್ಲ ಅಲ್ವೇನೆ? ಯಾರು ಹೇಳಿದ್ರು ಯಜಮಾನಿಕೆಲ್ಲ ಮಾಡೋದಿಕ್ಕೆ? ಯಾಕೆ ಹೀಗೆ ಮಾತಾಡ್ತೀಯಾ? ಅಲ್ಲ ಕಣೆ, ಜಾನ್ವಿಗೆ ಅಧಿಕಾರ ಇದೆ, ಈ ಮನೆ ಸೊಸೆ ಅವಳು. ಶ್ರೀನ ಮದ್ವೆ ಮಾಡ್ಕೊಂಡ್ಬಿಟ್ಟ ತಕ್ಷಣ ಅವಳೇ ಈ ಮನೇಲಿ ಆಗ್ಲಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಶ್ರೀ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಗೊತ್ತಾ? ನಮಗ್ ಬೇಜಾರಾಗೋದಿಲ್ವಾ ಅದಕ್ಕೆ? ಅವಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರೋದು. ಏನು ಅಂತ ಮಾತಾಡ್ತೀಯ ಬೇಬಿ ನೀನು? ಹೌದತ್ತಿಗೆ,
ಅವಳಿಗೆ ಮಾತ್ರನೇ ಇಂಥ ಐಡಿಯಾ ಉಳಿಯೋದು, ನಮ್ಗೆ ಉಳಿಯೋದಿಲ್ವಾ? ಅಮ್ಮ ಇಂತಿಂಥ ಕೆಲಸ ಇಂತಿಂಥವ್ರು ಮಾಡಬೇಕು ಅಂತ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಹಂಚಿದ್ದಾರೆ, ಅದ್ರಲ್ಲಿ ತಪ್ಪಿದ್ಯಾ? ಬೇಬಿ, ಅಡುಗೆ ಆದ್ಮೇಲೆ ಕಲಾ ಸ್ಟವ್ ಆಫ್ ಮಾಡಕ್ ಮರಿತಿದ್ಲು ಅಲ್ವಾ? ಅದನ್ನ ಚೆಕ್ ಮಾಡ್ತಿದ್ದಿದ್ದು ಯಾರು? ವಸು ತಾನೆ. ಮಾಡ್ಲಿ. ಈಗ ಪೋಸ್ಟ್ ಅನ್ಸಿದ್ಮೇಲೆ ವಸು ಕೆಲಸ ಕಡಿಮೆ ಅಲ್ವಾ? ಅವಳಿಗೇನು ಬಾರಿ ಕೆಲಸ ಕಡಿಮೆ ಆಗೋದು, ಕೂತಲ್ಲೇ ಇನ್ನೂ 1000 ಜಪ ಎಕ್ಸ್ಟ್ರಾ ಮಾಡ್ತಾಳೆ, ಆಮೇಲೆ ಮೈನ ಚೆನ್ನಾಗಿ ಬೆಳೆಸ್ಕೊಳ್ತಾಳೆ. ಇವೆಲ್ಲ ಬೇಕಾ ಅವಳಿಗೆ? ಅಮ್ಮ ಮಾಡಿದ್ ಸರಿಯಾಗೇ ಇತ್ತು ತಾನೆ? ಇಷ್ಟು ವರ್ಷ ನಡೀತಿರ್ಲಿಲ್ವಾ? ಎಲ್ರೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಹೌದು. ಇವಳು ಬಂದು ನಮ್ಮನ್ನೆಲ್ಲ ಬೇರೆ ಮಾಡೋದಕ್ಕೆ ಹೀಗೆ ಮಾಡ್ತಾ ಇರೋದು. ಹೌದಾ? ಈಗಿನ ಕಾಲದವ್ರ ಲೆಕ್ಕಾಚಾರ ಆತ್ಗೆ ಈ ಫಾರಿನ್ ಕಂಪ್ನಿಗಳು ಮಾಡಿರ್ತಾರಲ್ಲ, ಒಬ್ರ ಮುಖ ಒಬ್ರು ನೋಡಬಾರ್ದು, ಮಾತಾಡಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಕ್ಯೂಬಿಕಲ್ ಅಂತ ಬಾಕ್ಸ್ ಮಾಡಿರ್ತಾರಲ್ಲ, ಹಾಗೆ. ಅಂದ್ರೆ ನಾವ್ ಯಾರು ಮಾತಾಡಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾಳ? ಮತ್ತಿನ್ನೇನತ್ಗೆ? ಛೆ, ಹಾಗೇನೂ ಇರಲ್ಲ. ಇದರಿಂದ ಅವಳಿಗೇನೆ ಲಾಭ? ಪೆದ್ದು ಅದಕ್ಕೆ ನೀವು ನಮ್ಮನ್ನೆಲ್ಲ ಸಪ್ರೇಟ್ ಮಾಡಿದ್ರೆ ಅವಳಿಗೆ ಈಸಿ ತಾನೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ಹೌದಾ? ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ, ಇದನ್ನ ತಡಿಲೇಬೇಕು. ಕಲಾ ಅತ್ತಿಗೆಗೆ ಅವಳು ಅಂದ್ರೆ ಹಿಗ್ಗಿ ಹೀರಕ್ಕೆ ಆಗ್ತಾರೆ. ಏನೇ ಆಗ್ಲಿ ಬಿಡು, ನಮ್ ಕಲ್ಲನ್ಗಂತೂ ಬಹಳ ಖುಷಿ ಆಗುತ್ತೆ. ಯಾಕೆ ಹೇಳು, ಇನ್ಮೇಲೆ ಅವಳಿಗೆ ಯಾರು ರೇಗ್ಸಲ್ವಲ್ಲ. ನಾವು ತಾನೇ ಅದಕ್ಕೆ ರೇಗ್ಸೋದು. ಹೀಗೆ ಎಲ್ಲಾ ಕಡೆ ಪೋಸ್ಟ್ ಅಂಟ್ಸ್ಕೊಂಡ್ ಬಂದ್ರೆ ಅವ್ರಿಗೆ ಮರುವಿನ ರೋಗ ಇದೆ ಅಂತ ಎಲ್ರಿಗೂ ಗೊತ್ತಾಗೋದಿಲ್ವಾ? ಅಯ್ಯೋ ಬೇಬಿ, ಇದನ್ನ ಇಲ್ಲೇ ಬಿಟ್ಬಿಡೆ, ದೊಡ್ಡದ್ ಮಾಡಕ್ ಹೋಗ್ಬೇಡ. ಅದ್ರಲ್ಲೂ ನಾ ಹೇಳ್ದಂತ ಯಾರಿಗೂ ಹೇಳ್ಬೇಡ. ಯಾರಕ್ಕೆ ಹೇಳ್ಬೇಕು? ಹೀಗೆ ಪೋಸ್ಟ್ ಅಂಟ್ಸ್ಕೊಂಡ್ ಬಂದ್ರೆ ಊರವ್ರಿಗೆಲ್ಲ ಗೊತ್ತಾಗೋದಿಲ್ವಾ? ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಯಾಕೆ ಬೇಬಿ ಅದನ್ನೆಲ್ಲ ಹರಿದೆ? ಯಾರು ಹಾಕಿದ್ದಿದ್ದೀನಲ್ಲ? ಜಾಹ್ನವಿ, ನನಗೆ ಮರವಲ್ವಾ, ನೆನಪಾಗ್ಲಿ ಅಂತ ಹಾಕಿದಾಳೆ. ಏನಿವಾಗ ತೊಂದ್ರೆನಾ? ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರು ಹೇಳಿದ್ರು ಇದನ್ನೆಲ್ಲ ಹಾಕಕ್ಕೆ? ಯಾಕೆ ಬೇಬಿ ಇವಳ ಮೇಲೆ ರೇಗ್ತಿದ್ಯಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದಕ್ಕೆ ಇದನ್ನೆಲ್ಲ ಮಾಡೋ ಯಜಮಾನಿಕೆ ಯಾರು ಕೊಟ್ಟಿದ್ ನಿನಗೆ? ಇವಳು ಈ ಮನೆ ಸೊಸೆ ಕಣೆ. ಈ ಮನೆ ಸೊಸೆ ಅಷ್ಟೇ, ಈ ಮನೆ ಯಜಮಾನಿ ಅಲ್ಲ. ನಮ್ಮಮ್ಮ ಇನ್ನೂ ಬದುಕಿದ್ದಾರೆ. ಇವಳು ಬಂದ್ಲು ಅಂತ ನಮ್ಮಮ್ಮ ರೂಮಿಗೆ ಸೇರ್ಕೊಂಡಿದ್ದಾರೆ ಅಷ್ಟೇ, ಮೂಲೆ ಕೂತಿಲ್ಲ. ಅವ್ರ ಪರ್ಮಿಷನ್ ಇಲ್ದೆ ನೀನೇನು ಮಾಡೋ ಹಾಗಿಲ್ಲ. ಸಾರಿ, ನನಗೆ ಅನಿಸ್ತು. ನಿನಗೇನ್ ಅನ್ಸ್ತು, ಏನ್ ಬೇಕು ಅದು ಮುಖ್ಯ ಅಲ್ಲ. ಅವ್ರೊಂದು ಸಿಸ್ಟಮ್ ಮಾಡಿದ್ದಾರೆ, ಅದ್ರ ಪ್ರಕಾರ ಎಲ್ರು ನಡಿಬೇಕು. ಆದ್ರೆ ಬೇಬಿ, ನಂಗೆ ಅದರಿಂದ ಅನುಕೂಲ ಆಗ್ತಿತ್ತು ಕಣೆ. ಇಷ್ಟ ದಿನ ನೀವು ಅನುಕೂಲವಾಗಿರ್ಲಿಲ್ವಾ? ನಮ್ಮಮ್ಮ ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡೋದು. ನೀನೇನಾರು ಹೊಸದಾಗಿ ಮಾಡ್ಬೇಕಾಗಿದ್ರೆ ನಮ್ಮಮ್ಮನ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಹೀಗೆಲ್ಲ ಮಾಡಿ ನಮ್ಮಮ್ಮಂಗೆ ಅವಮಾನ ಮಾಡ್ಬೇಡ. ಆಯ್ತು. ಅಮ್ಮಂಗೆ ಅವಮಾನ ಆಗುವಂಥದ್ದು ಏನಾಯ್ತು ಬೇಬಿ ಈಗ? ಏನದಕ್ಕೆ ಹೀಗೆ ಹೇಳ್ತೀರಾ? ನಮ್ಮಮ್ಮ ಏನು ಅಂತ ಇವಳಿಗೇನು ಗೊತ್ತಿದೆ? ನಮ್ಮಮ್ಮ ಸೊನ್ನೆಯಿಂದ ಶುರು ಮಾಡಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಈ ಕಂಪ್ನಿ, ಮನೆ ಎಲ್ಲ ಯಾ ಗಂಡ್ಸ್ ಹೆಲ್ಪ್ ತಗೊಳ್ದೆ ಮಾಡಿರೋದು. ಶ್ರೀ ಮದ್ವೆ ಆದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲ ಬದಲಾಯಿಸೋ ಹಕ್ಕು ಯಾರಿಗೂ ಇಲ್ಲ. ನಿನ್ ಸ್ಥಾನ ಏನು ಅಂತ ನಿನಗೆ ಗೊತ್ತಿರ್ಬೇಕು. ಬೇಬಿ ಏನಾಯ್ತು ಈಗ? ಅದೆಲ್ಲ ಹಾಕಿರೋದು ಅದೇ ಅತ್ತಿ ಆಡ್ತಾಳೆ. ಅತ್ತೆ ಮರ್ಯಾದೆಗೆ ಇವಳೊಬ್ಳೆ ವಾರಿಸ್ತಾರಳು ಅನ್ನೋ ಹಾಗೆ. ನನ್ ರೇಗಾಡೋದು, ಕೂಗಾಡೋದು ಕೆಟ್ಟೋಳಕ್ ಕಾಣಿಸುತ್ತೆ. ನಿಮ್ಗಾದ್ರೂ ತಿಳಿಯೋದ್ ಬೇಡ್ವಾ? ಅದ್ಗೆ ಕಲಾ ಅತ್ಕೆಗೆ ಮರ್ವಿದೆ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕಾ? ಕಲಾ ಅತ್ಕೆನ್ ಎಲ್ರು ಆಡ್ಕೋಬೇಕಾ? ಮೊನ್ನೆ ಕಲಾ ಅತ್ಕೆಗೆ ನಾವೆಲ್ಲ ರೇಗ್ಸಿದ್ದಕ್ಕೆ ಎಷ್ಟು ಹರ್ಟ್ ಆಯ್ತು ಅವ್ರಿಗೆ. ಇನ್ ಮನೆಗ್ ಬಂದವರೆಲ್ಲ ನಕ್ಕಿದ್ರೆ, ಇವ್ರಿಗೆ ಮರ್ವಿದೆ ಅಂತ ಗೊತ್ತಾಯ್ತು ಅಂದ್ರೆ ಮದನ್ ಅಂತ 420ಗಳು ಹೇಗ್ ಬೇಕಾದ್ರೂ ಬಳಸ್ಕೋಬೋದಲ್ವಾ? ಮೊದ್ಲೇ ಇವ್ರಿಗೆ ಊರ್ ತಿರ್ಗೋ ಹುಚ್ಚು. ಏನಾರು ಅನಾಹುತ ಆಯ್ತು ಅಂದ್ರೆ ಅದಕ್ಕೆ ಇದನ್ನೆಲ್ಲ ನಾನು ಕಿತ್ತಾಕಿದ್ದು. ಅಳ್ಬೇಡ ಜಾನ್ವಿ, ಅವಳು ಹಾಗೆ ಸ್ವಲ್ಪ ಹೊರಟು. ನೀ ಬೇಜಾರು ಮಾಡ್ಕೋಬೇಡ. ಹಾಯ್ ಬೇಬಿ ಮಾಮ್, ಏನಿವತ್ತು ವೆಲ್ಕಮ್ ಕಮಿಟಿಗೆ ನೀವು ಹೆಡ್ ಆಗ್ಬಿಟ್ಟಿದ್ದೀರಾ? ಯಾಕೆ, ನಾನು ಇರಬಾರ್ದಾಗಿತ್ತಾ? ಹಾಗೇನಿಲ್ಲ, ಪ್ರತಿ ಸಲ ಲಲಿತಾ ಮಾಮ್ ಇರ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ನಾನು ಲಲಿತಾ ಅದಕ್ಕೆ ಹತ್ರ ಪರ್ಮಿಷನ್ ತಗೊಂಡಿದ್ದೆ. ಓ,
ಕಾಫಿ ತರ್ಲಾ? ನೀವು ನಿಜವಾಗ್ಲೂ ಕಾಫಿ ಕೇಳೋದಕ್ಕೆ ವೆಲ್ಕಮ್ ಮಾಡೋದಕ್ಕೆ ಇಲ್ಲಿ ನಿಂತಿಲ್ಲ ಅಂತ ನನಗೆ ಗೊತ್ತು. ವಿಷಯ ಹೇಳಿ, ನಿಮಗೆ ನಾಟಕ ಆಡೋದಕ್ಕೆ ಬರಲ್ಲ. ಯಾಕೆ? ನಾನು ಹಿಂಗೆ ಉಪಚಾರ ಮಾಡಬಾರ್ದಾ? ಹೇಳಿದ್ನಲ್ಲ, ಯುವರ್ ಅ ಬ್ಯಾಡ್ ಆ್ಯಕ್ಟರ್. ಇರೋದನ್ನ ನೇರವಾಗಿ ನಿಷ್ಠುರವಾಗಿ ಹೇಳೋದೇ ನಿಮ್ಮ ಗುಣ. ಮಾತಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಅವ್ರದ್ದು ಮೂಗಿನ ನೇರಕ್ಕೆ ಅಲ್ವಾ ಮಾತಾಡೋದು? ಯಾರೇನು ಹೇಳಿದ್ರು? ನಾನು ನಿನ್ನ ಹೆಂಡತಿ ಮೇಲೆ ರೇಗಾಡ್ಬಿಟ್ಟೆ. ನಾನು ಹೇಳಿಲ್ವಾ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತೀಯ ಅಂತ? ಸಾರಿ ಕಣೋ. ನನ್ನ ಸಿಟ್ಟು ಬಂದಾಗಿದೆ. ನಾನೇ ನಿನ್ನ ಹೆಂಡತಿ ಮೇಲೆ ಕಾರಣ ಇಲ್ಲದೆ ರೇಗಾಡ್ಲಿಲ್ಲ. ನೀನನ್ನ ತಪ್ಪು ತಿಳ್ಕೊಬೇಡ. ತಪ್ಪು ತಿಳ್ಕೊಂಡಿದ್ದೀನಿ ಮಾಮ್, ಸಿಟ್ಟು ಮಾಡ್ಕೊಂಡಿದ್ದೀನಿ. ಸಾರಿ ಕಣೋ. ಏನು ಅನ್ಕೊಂಡಿದ್ದೀರ ಮಾಮ್ ನೀವು? ನಾನು ನಿಮ್ಮ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಅರ್ಥನೇ ಆಗ್ತಿಲ್ವಾ? ನೀವು ಜಾನು ಮೇಲೆ ರೇಗಾಡಿದ್ರ ಅಂತ ಅಲ್ಲ, ಅದನ್ನೆಲ್ಲ ತಂದು ನನ್ನ ಹತ್ರ ಹೇಳ್ತಿದ್ರಲ್ಲ ಅದಕ್ಕೆ. ಅವಳು ಹೇಳೋಕ್ಕಿಂತ ಮುಂಚೆ ನಾನೇ ನಿನ್ನ ಹತ್ರ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನೀಗ ನನಗೆ ಈ ವಿಷಯ ಅವಳಿಂದ ಗೊತ್ತಾಗ್ಬಿಟ್ಟಿದ್ರೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ನಾ? ನಿಮ್ಮನ್ನ ಬೈತಿದ್ನಾ?